ಕಾಡಿಗೆ ಬಂದ್ಬಿಟ್ಟಿವಿ. ಏನೇನೋ ಕಾಣ್ತಿಲ್ಲ, ಗುಹೆ ಇದ್ದಂಗೆ ಇದೆ. ನಮ್ಮ ಫ್ರೆಂಡ್ಸ್ ಭಾಳ ಹೊತ್ತು ಮಕ್ಕಂಡಿದ್ರು, ಬೇಗ ಎದ್ದಾಡ್ರು ಅಂತ ಈ ಗಾಳಿ ಬಂದಿದ್ದು. ಈ ಮಂಗ ನಮ್ಮ ಫ್ರೆಂಡಿಗೆ ಲೈನ್ ಆಗ್ತಿತ್ತು, ಹಾಗಾಗಿ ನಮ್ಮ ಫ್ರೆಂಡ್ ರಚ್ಚಿಗೆ ಮಂಗನ ತರನೇ ಆಡಕ್ ಹೊಂದ್ಬಿಟ್ಟ. ಕಾಣ್ತಾ ಹಾಯ್ ಗಾಯ್ಸ್, ನಾ ಇವತ್ತು ಈ ವಿಡಿಯೋದಲ್ಲಿ ಟ್ರಿಪ್ಪಿಗೆ ಹೋಗಿದ್ವಿ, ಅದ್ರ ಬಗ್ಗೆ ಮಾತಾಡ್ತೀನಿ. ಟ್ರಿಪ್ಪಿಗೆ ಹೋಗಕ್ಕೆ ಮೇನ್ ಕಾರಣ ನಮ್ಮ ನಟರಾಜ್ ಸರ್ ಅಂತ. ಗೌರ್ಮೆಂಟ್ ಕಾಲೇಜಲ್ಲಿ ಯಾವ ಲೆಕ್ಚರ್ಸ್ ರಿಸ್ಕ್ ತೊಗೊಳಕ್ಕೆ ರೆಡಿ ಇರಲ್ಲ. ಇವ್ರು ರಿಸ್ಕ್ ತೊಗೊಂಡು ಪ್ಲ್ಯಾನ್ ಮಾಡಿ ನಮ್ಮ ಟ್ರಿಪ್ನ ಪ್ಲ್ಯಾನ್ ಮಾಡಿದ್ರು. ಹಾಗೆ ನಮ್ಮ ಫ್ರೆಂಡ್ಸು ಸಪೋರ್ಟ್ ಮಾಡಿ ಈ ಪ್ರವಾಸ ತುಂಬ ಚೆನ್ನಾಗಿ ಮತ್ತು ಯಾವುದೇ ತೊಂದರೆ ಆಗಲಿಲ್ಲಂಗೆ ನಡೀತು. ಆದರೆ ನಾನಿಲ್ಲಿ ವ್ಲಾಗ್ ಮಾಡೋಕ್ಕಂತ ಹೋಗಿರಲಿಲ್ಲ, ಹಾಗಾಗಿ ಯಾವುದೇ ಪ್ಲೇಸಿನ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ನಾನು ಅಲ್ಲಿ ಮತ್ತೆ ಮಳೆ ತುಂಬ ಬಂತು, ಮತ್ತು ನಮ್ಮ ಫ್ರೆಂಡ್ಸ್ ಹತ್ರ ಇರೋ ವೀಡಿಯೋನ ಶೇರ್ ಮಾಡ್ಕೊಂಡು ಈ ವಿಡಿಯೋ ಎಡಿಟ್ ಮಾಡಿರೋದು. ನೆಕ್ಸ್ಟ್ ಈ ವಿಡಿಯೋ ಬಿಡ್ತಿರೋ ಉದ್ದೇಶ, ಮುಂದೆ ನಮ್ಮ ಫ್ರೆಂಡ್ಸು ಅವ್ರ ಮಕ್ಕಳ ಜೊತೆ ಕೂತ್ಕೊಂಡು ನೋಡಿದಾಗ ಈ ವಿಡಿಯೋ ಫ್ರೆಶ್ ಅನ್ನೋ ಫೀಲ್ ಬರಬೇಕು. ಹಾಗಾಗಿ ಈ ವಿಡಿಯೋ ಬಿಡ್ತಿರೋದು. ಲೆಟ್ಸ್ ಸ್ಟಾರ್ಟ್ ವಿಡಿಯೋ. ನಾನೇ ಲೇಟಾಗಿ ಬಂದೀನಿ ಅಂದರೆ ಬಸ್ ನನಗಿಂತ ಲೇಟಾಗಿ ಬಂದಿತ್ತು. ಹುಡುಗರೆಲ್ಲ ಸೀಟ್ ಹುಡುಕ್ತಿದ್ರು, ಸ್ವಲ್ಪ ಜನ ಕೆಲಸ ಮಾಡ್ತಿದ್ರು. ಫಾಗ್ ನೋಡು, ಆ ಕಡೆ ಗುಡ್ಡನ ಕಾಣ್ತಿಲ್ಲ. ರಾಕೇಶ, ರಾಕೇಶ, ಈ ಬಲ ಸತ್ತೋಗತ್ತಲ್ಲ ಬಾಲ ಬಾಬಾಲ ಸಾಕು ಬಾಬಾ ಬಾಲ ಜೋಗರ ಹತ್ರ ಇದ್ದೀನಿ.
ಎರಡು ತಿಂಡಿ ತಿಂದ್ವಿ. ತಿಂಡಿ ತಿಂದು ಬಸ್ ಹತ್ತಿ ನಾವು ಹೋಗ್ತಿರೋ ಪ್ಲೇಸ್ಗಿಂತ ಅಲ್ಲಿ ದಾರಿಲಿ ಕಾಣ್ತಿರೋ ನೇಚರೇ ತುಂಬ ಚೆನ್ನಾಗಿತ್ತು ನೋಡಿ. ಇದು ದಾರಿಲಿ ಕಾಣ್ತಿರೋ ಪ್ಲೇಸ್. ಈ ಪ್ಲೇಸ್ ನನಗೆ ತುಂಬಾ ಇಷ್ಟ ಆಯ್ತು ನೋಡಿ. ಬಂದ್ರಿ ಹೇಳ್ರಪ್ಪ. ಈ ಮಂಗ ನಮ್ಮ ಫ್ರೆಂಡಿಗೆ ಲೈನ್ ಆಗ್ತಿತ್ತು, ಹಾಗಾಗಿ ನಮ್ಮ ಫ್ರೆಂಡ್ ರಚ್ಚಿಗೆ ಮಂಗನ ತರನೇ ಆಡಕ್ ಹೊಂದ್ಬಿಟ್ಟ. ಎಲ್ಲ ಮುಗಿತು, ಉಳ್ಕೊಳಕಂತ ರೂಮಿಗೆ ಬಂದ್ವಿ. ರೂಮ್ ಇರೋದು ಬೀಚ್ ಹತ್ರನೇ ಅನ್ನೋದು ನೋಡಿ ತುಂಬಾ ಖುಷಿ ಆಯ್ತು. ನಾವು ರೂಮ್ ತಗೊಳ್ಳಿಲ್ಲ, ಮನೇಲಿ ರೂಮಲ್ಲಿ ಮಲ್ಕೊಳ್ಳೋದು ಇದ್ದಿದ್ದೆ. ಟೆಂಟ್ ತಗೊಂಡ್ವಿ. ಟೆಂಟ್ ಹೆಸರಿ ಮಾತ್ರ ಟೆಂಟ್, ಅದು ಯಾವ ರೂಮ್ಗಿಂತ ಏನು ಕಡಿಮೆ ಇರಲಿಲ್ಲ. ಬೀಚ್ ಮಾತ್ರ ಭಾರಿ ಇತ್ತು. ಫಸ್ಟ್ ಟೈಮ್ ನಾ ಬೀಚ್ ನೋಡ್ತಿರೋದು, ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬರ್ಬೇಕಾದ್ರೆ ಒಂದು ಕೋತಿ ಕರ್ಕೊಂಡ್ ಬಂದ್ಬಿಟ್ಟೆ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡುತ್ತೆ ನೋಡಿ. ಕಾಣ್ತಾ ಅಲ್ಲಿ ತುಂಬಾ ಗೇಮ್ ಆಟ ಆಡಿದ್ವಿ, ಎಂಜಾಯ್ ಮಾಡಿದ್ವಿ, ವಿಡಿಯೋ ಮಾಡಿಲ್ಲ. ನಾವು ಹೊರಗಡೆ ಅಡ್ಡಾಡಕಂತ ಹೋದ್ವಿ. ಅದು ಒಳ್ಳೆ ಕಾಡಿದ್ದಂಗಿತ್ತು, ಏನೇನೋ ಕಾಣ್ತಿರ್ಲಿಲ್ಲ. ಹಂಗೆ ಅಡ್ಡಾಡ್ಕೊಂಡು ವಾಪಸ್ ಬಂದ್ವಿ. ಬೆಳಗ್ಗೆ ಒಂದು ಗಾಳಿ ಬಂದ್ಬಿಡ್ತು. ಟೆಂಟು ತಗಡು ಎಲ್ಲ ಕಿತ್ಕೊಂಡು ಹೋಯ್ತು, ಆದ್ರೆ ಯಾರಿಗೂ ಏನೋ ಅಪಾಯ ಆಗ್ಲಿಲ್ಲ. ನಮ್ಮ ಫ್ರೆಂಡ್ಸ್ ಭಾಳ ಹೊತ್ತು ಮಕ್ಕಂಡಿದ್ರು, ಬೇಗ ಎದ್ದಾಡ್ರು ಅಂತ ಈ ಗಾಳಿ ಬಂದಿದ್ದು. ಎಲ್ಲರೂ ಎದ್ದು ಬೀಚ್ ಹತ್ರ ಹೋದ್ವಿ. ಹಂಗೆ ಎಳ್ಕೊಂಡು ಹೋಗಂಗೆ ಕಾಣ್ತಪ್ಪ ಇದು. ನೀವು ರೀಲ್ಸಲ್ಲಿ ನೋಡುವ ನೇಚರ್ಗೂ ಮತ್ತು ರಿಯಲಾಗಿ ನೋಡೋ ನೇಚರ್ಗೂ ತುಂಬ ಡಿಫ್ರೆನ್ಸ್ ಇದೆ. ರೀಲ್ಸಲ್ಲಿ ನೋಡೋದು ನೀವು ಜಸ್ಟ್ 30% ಅಷ್ಟೇ, ರಿಯಲಾಗಿ ನೋಡಿ 100% ತುಂಬ ಚೆನ್ನಾಗಿರುತ್ತೆ. ಟ್ರಿಪ್ಪು ತುಂಬ ಚೆನ್ನಾಗಿದೆ. ಇನ್ನೂ ನೋಡೋ ಪ್ಲೇಸ್ ತುಂಬ ಬಾಕಿ ಇದೆ. ಮುರುಡೇಶ್ವರ, ಮಿರ್ಜಾ ಫೋರ್ಟು ಅಲ್ಲಿ ಇನ್ನೂ ಎಂಜಾಯ್ ಮಾಡಿದ್ದೀವಿ. ಅದನ್ನು ಪಾರ್ಟ್ 2 ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.